Hi everyone, welcome to my YouTube channel. So in this video let us learn the two main concepts. ಇದು ಎಕ್ಸಾಮ್ಗೆ ಬರುವಂತಹ ಚಾನ್ಸಸ್ ತುಂಬಾ ಇದೆ. ಅದು ಯಾವ್ದಪ್ಪ ಅಂದ್ರೆ, ಒಂದು ಎಗ್ ಫರ್ಟಿಲೈಸ್ ಆಗಲಿಲ್ಲ ಅಂದ್ರೆ ಏನಾಗುತ್ತೆ, ಎಗ್ ಫರ್ಟಿಲೈಸ್ ಆದ್ರೆ ಏನಾಗುತ್ತೆ. ಸೊ ಇವೆರಡು ಕೂಡ ಇಂಪಾರ್ಟೆಂಟ್ ಕಾನ್ಸೆಪ್ಟ್, ಎಕ್ಸಾಮ್ಗೆ ಕೇಳುವಂತಹ ಕ್ವಶನ್. ವಾಟ್ ಹ್ಯಾಪನ್ಸ್ ಇಫ್ ಎಗ್ ಇಸ್ ಫರ್ಟಿಲೈಸ್ಡ್ ಅಂಡ್ ವಾಟ್ ಹ್ಯಾಪನ್ಸ್ ಇಫ್ ಎಗ್ ಇಸ್ ನಾಟ್ ಫರ್ಟಿಲೈಸ್ಡ್. ಫರ್ಟಿಲೈಸ್ ಆದ್ರೆ ಏನಾಗುತ್ತೆ, ಫರ್ಟಿಲೈಸ್ ಆಗ್ಲಿಲ್ಲ ಅಂದ್ರೆ ಏನಾಗುತ್ತೆ. ಮೊದಲು ತಿಳ್ಕೊಳ್ಳೋಣ, ಎಗ್ ಫರ್ಟಿಲೈಸ್ ಆಗ್ಲಿಲ್ಲ ಅಂದ್ರೆ ಏನಾಗುತ್ತೆ. ಸೊ ಎಗ್ ಫರ್ಟಿಲೈಸ್ ಆಗ್ಲಿಲ್ಲ ಅಂದ್ರೆ, ಸೊ ಎವರಿ ಮಂತ್ ಯೂಟರಸ್ ಪ್ರಿಪೇರ್ ಆಗಿರುತ್ತೆ. ಸೊ ಯೂಟರಸ್ ನಲ್ಲಿ 3 ಲೇಯರ್ ಆಫ್ ಬ್ಲಡ್ ವೆಸಲ್ಸ್ ಇರ್ತದೆ. ಸೊ ಎವರಿ ಮಂತ್ ಯೂಟರಸ್ ಪ್ರಿಪೇರ್ ಇಟ್ ಸೆಲ್ಫ್ to nourish or to nurture the growing embryo. ಸೊ ಗ್ರೋ ಆಗುವಂತಹ ಎಂಬ್ರಿಯೋನ ಅದು ಕಾಪಾಡೋದಿಕ್ಕೆ ಪ್ರತಿ ತಿಂಗಳು ಕೂಡ ಯೂಟರಸ್ ನಲ್ಲಿ 3 ಬ್ಲಡ್ ಲೇಯರ್ಸ್ ಇರ್ತದೆ. ಆ 3 ಬ್ಲಡ್ ಲೇಯರ್ಸ್ ಗಳು ರೆಡಿ ಆಗಿರುತ್ತೆ ಟು ನರ್ಚರ್ ದ ಗ್ರೋಯಿಂಗ್ ಎಂಬ್ರಿಯೋ. ಬಟ್ ಆದ್ರೆ ಸೊ ಯೂಟರಸ್ ಇಸ್ ಮೇಡ್ ಅಪ್ ಆಫ್ 3 layers ಆಫ್ ಬ್ಲಡ್ ವೆಸಲ್ಸ್. ಸೊ ಎವರಿ ಮಂತ್ ಯೂಟರಸ್ ರೆಡಿ ಆಗಿದೆ ಟು ನರ್ಚರ್ ದ ಗ್ರೋಯಿಂಗ್ ಎಂಬ್ರಿಯೋ. ಬಟ್ ಇಲ್ಲಿ ಎಗ್ಗೆ ಫರ್ಟಿಲೈಸ್ ಆಗಲಿಲ್ಲ. ಸೊ ಎಗ್ ಫರ್ಟಿಲೈಸ್ ಆಗಲಿಲ್ಲ ಅಂದ್ರೆ ನೋ ಝೈಗೋಟೇ ಇಲ್ಲ ಅಂದಮೇಲೆ ನೋ ಝೈಗೋಟ್, ನೋ ಎಂಬ್ರಿಯೋ ಕೂಡ ಇಲ್ಲ. ಯಾಕೆಂದ್ರೆ ಎಗ್ ಫರ್ಟಿಲೈಸ್ ಆದ್ರೆ ಎಗ್ ಸ್ಪರ್ಮ್ ಫ್ಯೂಸ್ ಆದ್ರೆ ಝೈಗೋಟ್ ಆಗುತ್ತೆ, ಝೈಗೋಟ್ ಡಿವೈಡ್ ಆದ್ರೆ ಎಂಬ್ರಿಯೋನ್ ಆಗುತ್ತೆ, ಝೈಗೋಟೇ ಆಗಿಲ್ಲ ಅಂದ್ರೆ ಎಂಬ್ರಿಯೋನೇ ಆಗೋದಿಲ್ಲ. ಹಾಗಾದ್ರೆ ಈ ಸಂದರ್ಭದಲ್ಲಿ ಏನಾಗುತ್ತೆ, ಅಟ್ ದಿಸ್ ಮೂಮೆಂಟ್ ಏನಾಗುತ್ತೆ ಅಂದ್ರೆ, ಸೊ ಯೂಟರಸ್ ಪ್ರಿಪೇರ್ ಆಗಿದೆ ಗ್ರೋಯಿಂಗ್ ಎಂಬ್ರಿಯೋನ ಕಾಪಾಡೋದಿಕ್ಕೆ. ಬಟ್ ಈಗ ಸೊ ನೋ ಝೈಗೋಟ್, ನೋ ಫ್ಯೂಷನ್, ನೋ ಝೈಗೋಟ್, ನೋ ಎಂಬ್ರಿಯೋ. ಅವಾಗ ಏನಾಗುತ್ತೆ, ಸೊ ಈ 3 ಲೇಯರ್ಸ್ ಆಫ್ ಬ್ಲಡ್ ವೆಸಲ್ಸ್ ಇದೆಯಲ್ಲ, ದಿಸ್ 3 ಲೇಯರ್ಸ್ ಆಫ್ ಬ್ಲಡ್ ವೆಸಲ್ಸ್ ರಪ್ಚರ್ ಆಗುತ್ತೆ. ದಿಸ್ 3 ಲೇಯರ್ಸ್ ಆಫ್ ಬ್ಲಡ್ ವೆಸಲ್ಸ್ ರಪ್ಚರ್ ಅಂದ್ರೆ ಬ್ರೇಕ್ ಆಗುತ್ತೆ ಅಂತ. ಯಾವಾಗ ಈ 3 ಲೇಯರ್ಸ್ ಆಫ್ ಬ್ಲಡ್ ವೆಸಲ್ಸ್ ರಪ್ಚರ್ ಆಗುತ್ತಾ, ಸೊ ಬ್ಲಡ್ ಬ್ಲೀಡ್ ಆಗಕ್ಕೆ ಸ್ಟಾರ್ಟ್ ಆಗುತ್ತೆ. ಸೊ ಬ್ಲೀಡ್ ಆದಂತಹ ಬ್ಲಡ್ ಫಿಮೇಲ್ ನ ವಜಿನ ಮೂಲಕ ಇಟ್ ಮೂವ್ಸ್ ಔಟ್ ಆಫ್ ದ ಬಾಡಿ ಅಂಡ್ ದಿಸ್ ಈಸ್ ಕಾಲ್ಡ್ ಆಸ್ ಮಂತ್ಲಿ ಪೀರಿಯಡ್. ಇದನ್ನೇ ಮಂತ್ಲಿ ಪೀರಿಯಡ್ ಅಂತ ಕರಿತೀವಿ, ಅಥವಾ ವಿ ಕಾಲ್ ಇಟ್ ಆಸ್ ಮೆನುಸ್ಟ್ರಿಯಲ್ ಸೈಕಲ್ ಅಂತ ಕರಿತೀವಿ. ಸೊ ಏನಾಗಬೇಕು, ಎಗ್ ಫರ್ಟಿಲೈಸ್ ಆಗ್ಲಿಲ್ಲ, ಎವರಿ ಮಂತ್ ಏನಾಗುತ್ತೆ, ಓವರಿ ಒಂದು ಮೆಚೂರ್ಡ್ ಎಗ್ ನ ಬಿಟ್ಕೊಡುತ್ತೆ. ಸೊ ಓವರಿ ಪ್ರತಿ ಮಂತ್ ಕೂಡ ಒಂದು ಮೆಚೂರ್ಡ್ ಎಗ್ ನ ಬಿಟ್ಕೊಡುತ್ತೆ. ಯಾವಾಗ ಈ ಮೆಚೂರ್ಡ್ ಎಗ್ಗಿಗೆ ಯಾವಾಗ ಸ್ಪರ್ಮ್ ಸಿಗೋದಿಲ್ವೋ, ಫ್ಯೂಷನ್ನೇ ಆಗೋದಿಲ್ಲ ಅಂದ್ರೆ ಈ ಎಗ್ ವ್ಯಾನಿಶ್, ಎಗ್ ಏನಾಗುತ್ತೆ, ಇಟ್ ವಿಲ್ ಗೆಟ್ ಡ್ಯಾಮೇಜ್, ಇಟ್ ವಿಲ್ ಗೆಟ್ ಡೆತ್, ಎಗ್ ಡೆಡ್ ಆಗೋಗುತ್ತೆ. ಡೆತ್ ಆದಂತಹ ಎಗ್ ಡೆತ್ ಆಗುತ್ತೆ. ಬಟ್ ಈಗ ಏನಾಗ್ತಾ ಇದೆ ಅಂದ್ರೆ, ಸೊ 3 ಲೇಯರ್ಸ್ ಆಫ್ ಯೂಟರಸ್ ಇದೆಯಲ್ಲ, ಅದು ವೇಟ್ ಮಾಡ್ತಾ ಇದೆ ಗ್ರೋಯಿಂಗ್ ಎಂಬ್ರಿಯೋನ ಕಾಪಾಡೋದಿಕ್ಕೆ. ಬಟ್ ನೋ ಫ್ಯೂಷನ್, ನೋ ಝೈಗೋಟ್, ನೋ ಎಂಬ್ರಿಯೋ. ಅವಾಗ 3 ಲೇಯರ್ಸ್ ಆಫ್ ಬ್ಲಡ್ ವೆಸಲ್ಸ್ ರಪ್ಚರ್ ಆಗುತ್ತೆ, ಬ್ಲಡ್ ಬ್ಲೀಡ್ ಆಗುತ್ತೆ, ಬ್ಲಡ್ ಮತ್ತೆ ಬ್ಲಡ್ ನ ಜೊತೆಗೆ ಮ್ಯೂಕಸ್ ಕೂಡ ಬ್ಲೀಡ್ ಆಗುತ್ತೆ. ಸೊ ಅಲಾಂಗ್ ವಿತ್ ಬ್ಲಡ್ ಮ್ಯೂಕಸ್ ಕೂಡ ವಜಿನಾ ಮೂಲಕ, ಫಿಮೇಲಿನ ವಜಿನಾ ಮೂಲಕ ಆಚೆಗೆ ಬರುತ್ತೆ. ಇದನ್ನೇ ವಿ ಕಾಲ್ ಇಟ್ ಆಸ್ ಮಂತ್ಲಿ ಪೀರಿಯಡ್ ಆರ್ ವಿ ಕಾಲ್ ಇಟ್ ಆಸ್ ಮೆನುಸ್ಟ್ರಿಯಲ್ ಸೈಕಲ್ ಅಂತ ಕರಿತೀವಿ. ಸೊ ಇದನ್ನ ಇದರೊಳಗಡೆ ಜ್ಞಾಪಕ ಇಟ್ಕೋಬೇಕು. ಈಗ ಇನ್ ಕೇಸ್ ಎಗ್ ಫರ್ಟಿಲೈಸ್ ಆಯ್ತು, ಏನಾಗುತ್ತೆ ಅವಾಗ? ಈ 2 ಕ್ವಶನ್ ನಲ್ಲಿ ಒಂದು ಕ್ವಶನ್ 99% ಬರ್ಬೋದು ಇದು. ಸೊ ಒಂದು ಎಗ್ ಫರ್ಟಿಲೈಸ್ ಆಗ್ಲಿಲ್ಲ ಅಂದ್ರೆ ಏನಾಗುತ್ತೆ, ಎರಡನೇದು ಎಗ್ ಫರ್ಟಿಲೈಸ್ ಆದ್ರೆ ಏನಾಗುತ್ತೆ. ಈಗ ಫರ್ಟಿಲೈಸ್ ಆಗ್ಲಿಲ್ಲ ಅಂದ್ರೆ ಏನಾಯ್ತು ಅಂತ ನೋಡೋಣ. ಈಗ ಎಗ್ ಫರ್ಟಿಲೈಸ್ ಆದ್ರೆ ಏನಾಗುತ್ತೆ, ಎವರಿ ಮಂತ್ ಓವರಿ ಒಂದು ಮೆಚೂರ್ಡ್ ಎಗ್ ನ ರಿಲೀಸ್ ಮಾಡುತ್ತೆ. ಈ ಮೆಚೂರ್ಡ್ ಎಗ್ ಸೊ ಡ್ಯೂರಿಂಗ್ ಸೆಕ್ಷುವಲ್ ಇಂಟರ್ಕೋರ್ಸ್ ಆದಾಗ, ಸೊ ಸ್ಪರ್ಮ್, ಸೊ ವಜಿನಾ, ಪೆನಿಸ್ ವಿಲ್ ಎಜಾಕ್ಯುಲೇಟ್ ದ ಸ್ಪರ್ಮ್ ಇಂಟು ದ ವಜಿನಾ. ಸೊ ಸೆಕ್ಷುವಲ್ ಇಂಟರ್ಕೋರ್ಸ್ ಆದಾಗ ಪೆನಿಸ್ ಏನ್ ಮಾಡುತ್ತೆ, ವಜಿನಾ ಒಳಗಡೆಗೆ ಸ್ಪರ್ಮ್ ನ ಇಜಾಕ್ಯುಲೇಟ್ ಮಾಡುತ್ತೆ. ಆ ವಜಿನಾದಲ್ಲಿ ಇಜಾಕ್ಯುಲೇಟ್ ಆದಂತ ಸ್ಪರ್ಮ್ ಈಗ ಫ್ಯಾಲೋಪಿಯನ್ ಟ್ಯೂಬ್ಗೆ ಬರುತ್ತೆ. ಫ್ಯಾಲೋಪಿಯನ್ ಟ್ಯೂಬ್ ನಲ್ಲಿ ಎಗ್ ಇದೆ.
ಈ ಎಗ್ಗು ಸ್ಪರ್ಮ್ ಜೊತೆಗೆ ಸೇರ್ಕೊಂಡು ಎಗ್ಗು ಸ್ಪರ್ಮು ಫ್ಯೂಸ್ ಆಗುತ್ತೆ. ಸೊ ಎಗ್ಗು ಸ್ಪರ್ಮು ಫ್ಯೂಸ್ ಆದ್ರೆ ಅದನ್ನ ಫರ್ಟಿಲೈಸೇಷನ್ ಅಂತ ಕರಿತೀವಿ. ಡ್ಯೂರಿಂಗ್ ಫರ್ಟಿಲೈಸೇಷನ್, ಸೊ ಫರ್ಟಿಲೈಸೇಷನ್ ಆದಂತಹ ಸಂದರ್ಭದಲ್ಲಿ ಸೊ ಏನಾಗುತ್ತೆ, ಝೈಗೋಟು ಫಾರ್ಮೇಶನ್ ಆಗುತ್ತೆ. ಸೊ ಝೈಗೋಟು ಫಾರ್ಮೇಶನ್ ಆಗುತ್ತೆ. ಹಾಗಾದ್ರೆ ಝೈಗೋಟ್ ಅಂದ್ರೆ ಏನು? ಸೊ ಝೈಗೋಟ್ ಅಂದ್ರೆ ಇಟ್ ಈಸ್ ಎ ಸಿಂಗಲ್ ಸೆಲ್ಡ್ ಸ್ಟ್ರಕ್ಚರ್. ಒಂದೇ ಸೆಲ್ ಇರುವಂತಹ ಸ್ಟ್ರಕ್ಚರ್ ನ ಝೈಗೋಟ್ ಅಂತ ಕರಿತೀವಿ. ಸೊ ಎಗ್ಗು ಸ್ಪರ್ಮು ಫ್ಯೂಸ್ ಆದ್ರೆ ಫರ್ಟಿಲೈಸೇಷನ್ ಅಲ್ಲಿ ಝೈಗೋಟ್ ಫಾರ್ಮೇಶನ್ ಆಗುತ್ತೆ. ಝೈಗೋಟ್ ಅಂದ್ರೆ ಸಿಂಗಲ್ ಸೆಲ್ಡ್ ಸ್ಟ್ರಕ್ಚರ್. ಈ ಝೈಗೋಟ್ ಡಿವೈಡ್ ಆಗುತ್ತೆ. ಯಾವಾಗ ಝೈಗೋಟ್ ಡಿವೈಡ್ ಆಗುತ್ತೋ ಇಟ್ ಬಿಕಮ್ಸ್ ಎಂಬ್ರಿಯೋ. ವಾಟ್ ಈಸ್ ಎಂಬ್ರಿಯೋ? ಎಂಬ್ರಿಯೋ ಅಂದ್ರೆ ಮಲ್ಟಿ ಸೆಲ್ಯುಲಾರ್ ಸ್ಟ್ರಕ್ಚರ್. ಮಲ್ಟಿ ಸೆಲ್ಯುಲಾರ್ ಸ್ಟ್ರಕ್ಚರ್ ಅನ್ನ ಎಂಬ್ರಿಯೋ ಅಂತ ಕರಿತೀವಿ. ಈಗ ನೀವು ಇನ್ನೂ ಒಂದು ಅಬ್ಸರ್ವ್ ಮಾಡಬೇಕಾಗಿರೋದು, ಈ ಝೈಗೋಟ್ ಏನ್ ಮಾಡುತ್ತಪ್ಪ ಅಂದ್ರೆ, ಸೊ ಫ್ಯಾಲೋಪಿಯನ್ ಟ್ಯೂಬ್ ನಿಂದ ಝೈಗೋಟ್ ಯೂಟರಸ್ ಗೆ ಬಂದು ಯೂಟರಸ್ ನ ವಾಲ್ ಅಲ್ಲಿ ಸ್ಟಿಕ್ ಆಗುತ್ತೆ. ಫಸ್ಟ್ ಎಗ್ಗು ಸ್ಪರ್ಮು ಫ್ಯೂಸ್ ಆಯ್ತು ಇಂಟರ್ ಕೋರ್ಸ್ ನಲ್ಲಿ. ಸೊ ಎಗ್ಗು ಸ್ಪರ್ಮು ಫ್ಯೂಸ್ ಆದಾಗ ಆಫ್ಟರ್ ಇಂಟರ್ ಕೋರ್ಸ್ ಎಗ್ಗು ಸ್ಪರ್ಮು ಫ್ಯೂಸ್ ಆಗುತ್ತೆ, ಫರ್ಟಿಲೈಸೇಷನ್ ಆಗುತ್ತೆ, ಝೈಗೋಟ್ ಫಾರ್ಮೇಶನ್ ಆಗುತ್ತೆ. ಆ ಝೈಗೋಟ್ ಬಂದು ಯೂಟರಸ್ ನ ವಾಲ್ ಗೆ ಸ್ಟಿಕ್ ಆಗುತ್ತೆ. ಯಾವಾಗ ಯೂಟರಸ್ ನ ವಾಲ್ ಗೆ ಸ್ಟಿಕ್ ಆಗುತ್ತೋ ಝೈಗೋಟ್ ಡಿವೈಡ್ ಆಗುತ್ತೆ, ಎಂಬ್ರಿಯೋ ಆಗುತ್ತೆ. ಎಂಬ್ರಿಯೋ ಅಂದ್ರೆ ಮಲ್ಟಿ ಸೆಲ್ಯುಲಾರ್ ಸ್ಟ್ರಕ್ಚರ್ ನ ಎಂಬ್ರಿಯೋ ಅಂತ ಕರಿತೀವಿ. ಈ ಎಂಬ್ರಿಯೋ ಏನಾಗುತ್ತೆ, ಡೆವಲಪ್ ಆಗಿ ಫೀಟಸ್ ಆಗುತ್ತೆ. ಈ ಫೀಟಸ್ ಗೆ ಬೇಕಾದಂತಹ ಪ್ರತಿಯೊಂದನ್ನು ಕೂಡ ಪ್ಲಾಸೆಂಟಾ ಪ್ರೊವೈಡ್ ಮಾಡುತ್ತೆ. ಈ ಫೀಟಸ್ ಗ್ರೋತ್ ಆಗಿ ಇಟ್ ಗ್ರೋಸ್ ಆಸ್ ಎ ಬೇಬಿ. ಸೊ ಇಷ್ಟನ್ನ ನೀವು ಎಗ್ ಫರ್ಟಿಲೈಸ್ ಆದ್ರೆ ಏನಾಗುತ್ತೆ ಅಂತ ನೋಡ್ಬೇಕು. ಸೊ ಡ್ಯೂರಿಂಗ್ ಸೆಕ್ಷುಯಲ್ ಇಂಟರ್ಕೋರ್ಸ್ ದ ಪೆನ್ನಿಸ್ ವಿಲ್ ಎಜಾಕ್ಯುಲೇಟ್ ಸ್ಪರ್ಮ್ ಇಂಟು ದ ವಜೀನಾ. ಫ್ರಮ್ ದ ವಜೀನಾ ದ ಸ್ಪರ್ಮ್ ರೀಚಸ್ ಟು fallopian tube. In the fallopian tube, so every month ovary will release us one matured egg. This matured egg from ovary reaches to fallopian tube. In the fallopian tube, egg and sperm will get fused and that is called fertilization. Fertilization ಆದಾಗ ಝೈಗೋಟ್ ಫಾರ್ಮೇಶನ್ ಆಗುತ್ತೆ. ಈ ಝೈಗೋಟ್ ಬಂದು ಯೂಟರಸ್ ನ ವಾಲ್ ಗೆ ಸ್ಟಿಕ್ ಆಗುತ್ತೆ. ಝೈಗೋಟ್ ಡಿವೈಡ್ ಆಗುತ್ತೆ. ಝೈಗೋಟ್ ಈಸ್ ಎ ಸಿಂಗಲ್ ಸೆಲ್ಡ್ ಸ್ಟ್ರಕ್ಚರ್. ಆ ಝೈಗೋಟ್ ಡಿವೈಡ್ ಆಗಿ ಮಲ್ಟಿ ಸೆಲ್ಯುಲಾರ್ ಸ್ಟ್ರಕ್ಚರ್ ಆಗುತ್ತೆ. ಅದನ್ನ ಎಂಬ್ರಿಯೋ ಅಂತ ಕರಿತೀವಿ. ಎಂಬ್ರಿಯೋ ಡೆವಲಪ್ ಆಗಿ ಫೀಟಸ್ ಆಗುತ್ತೆ. ಫೀಟಸ್ ವಿಲ್ ಗ್ರೋ ಆಸ್ ಎ ಬೇಬಿ. ಸೊ ಇಷ್ಟನ್ನ ಇಫ್ ದ ಎಗ್ ಈಸ್ ಫರ್ಟಿಲೈಸ್ಡ್ ಇದರೊಳಗಡೆ ತಿಳ್ಕೋಬೇಕು. ಸೊ ದಿಸ್ ಈಸ್ ದ ಕಾನ್ಸೆಪ್ಟ್. ದಟ್ ಈಸ್ ವಾಟ್ ಹ್ಯಾಪನ್ಸ್ ಇಫ್ ಎಗ್ ಈಸ್ ಫರ್ಟಿಲೈಸ್ಡ್ ಅಂಡ್ ವಾಟ್ ಹ್ಯಾಪನ್ಸ್ ಇಫ್ ಎಗ್ ಈಸ್ ನಾಟ್ ಫರ್ಟಿಲೈಸ್ಡ್. ಸೊ ಇಷ್ಟನ್ನ ಈ ವಿಡಿಯೋದಲ್ಲಿ ತಿಳ್ಕೊಂಡಿದ್ದೀವಿ. ಇನ್ನು ಮುಂದಿನ ವಿಡಿಯೋದಲ್ಲಿ ಇನ್ನೂ ಬೇರೆ ಬೇರೆ ಕಾನ್ಸೆಪ್ಟ್ಗಳ ಬಗ್ಗೆ ತಿಳ್ಕೊಳ್ಳೋಣ. ಸೊ ನಾನು ಮಾಡುವಂತ ಎಲ್ಲಾ ಕಾನ್ಸೆಪ್ಟ್ ಕೂಡ ಎಕ್ಸಾಮ್ ಓರಿಯೆಂಟೆಡ್ ಕಾನ್ಸೆಪ್ಟ್ಸ್ಗಳನ್ನೇ ಮಾಡ್ತಾ ಹೋಗ್ತಾ ಇದ್ದೀನಿ. ಸೊ ಮುಂದೆ ಬರುವಂತಹ ವಿಡಿಯೋಗಳಲ್ಲೂ ಕೂಡ ಎಕ್ಸಾಮ್ ಓರಿಯೆಂಟೆಡ್ ಕಾನ್ಸೆಪ್ಟ್ಸ್ಗಳನ್ನೇ ತಗೊಂಡು ಮಾಡ್ತಾ ಹೋಗೋದು. ಸೊ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಮೈ ಯೂಟ್ಯೂಬ್ ಚಾನಲ್. ಸ್ಟಿಲ್ ದೋಸ್ ಹು ಹ್ಯಾವ್ ನಾಟ್ ಸಬ್ಸ್ಕ್ರೈಬ್ ಮೈ ಚಾನಲ್, ಪ್ಲೀಸ್ ಸಬ್ಸ್ಕ್ರೈಬ್ ಇಟ್. Those who already subscribed my channel, please watch my videos, like my videos and share my videos, and don't forget to press the bell icon to get the notification for the next video. Once again, thanks for everyone who is watching my YouTube channel and who is encouraging my YouTube channel. So once again, thanks for everyone for your great support. So thank you. So have a nice day.